ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್. ಬನ್ನಿ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಸುಂದರವಾದ ಹಾಡನ್ನು ಹಾಡ್ತಾ ಕರ್ತನ ಪ್ರಸನ್ನತೆಯನ್ನ ನಾವು ಬೇಡಿಕೊಳ್ಳೋಣ. ಹಾಲೆಲೂಯಾ, ಸ್ತೋತ್ರ. ದೇವ ಪ್ರಸನ್ನತೆ ನಮ್ಮಲ್ಲಿ ಇಳಿದಿದೆ. ದೇವ ಪ್ರಸನ್ನತೆ ನಮ್ಮಲ್ಲಿ ಇಳಿದಿದೆ. ದೇವ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವ ಪ್ರಸನ್ನತೆ ನಮ್ಮಲ್ಲಿ ಇಳಿದಿದೆ. ದೇವ ಪ್ರಸನ್ನತೆ ನಮ್ಮಲ್ಲಿಯೇ ಇಳಿದಿದೆ. ದೇವರ ಶುದ್ಧಾಗ್ನಿಯು ಇಂದು ನಮ್ಮಲ್ಲಿ ಇಳಿದು ಬಂದಿದೆ. ದೇವರ ಶುದ್ಧಾಗ್ನಿಯು ಇಂದು ನಮ್ಮಲ್ಲಿ ಇಳಿದು ಬಂದಿದೆ. ದೇವ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ಓ ಯೇಸುವೇ, ಹಲ್ಲೆಲೂಯಾ. ದೇವ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ಸರ್ವಶಕ್ತನಾದ ದೇವರೇ, ಈ ದಿವಸ ನಿನ್ನ ಮಹಿಮೆ, ಆ ಪರಲೋಕದ ಮಹಿಮೆ, ನಿಮ್ಮ ಸಿಂಹಾಸನದಿಂದ ಹರಿದು ಬರುವಂತ ಮಹಿಮೆ ನಮ್ಮನ್ನ ಆಳ್ವಿಕೆ ಮಾಡಲಿ, ನಮ್ಮ ಕುಟುಂಬಗಳನ್ನ ಆಳ್ವಿಕೆ ಮಾಡಲಿ, ನಮ್ಮ ಪರಿಸ್ಥಿತಿಗಳನ್ನ ಆಳ್ವಿಕೆ ಮಾಡಲಿ. ಸ್ವಾಮಿ, ಕೊಟ್ಟಿರುವಂತ ಸುಂದರವಾದ ದಿನಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೆನ್, ಆಮೆನ್, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬನ್ನಿ ಎಲ್ಲ ದೇವ ಜನರೇ, ನಾವು ಕೀರ್ತನೆ 23ನೇ ಅಧ್ಯಾಯವನ್ನ ಅದರ 1ನೇ ವಚನವನ್ನ ಓದಿಕೊಂಡು ನಾವು ಇವತ್ತು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಾಮ್ಸ್ ಚಾಪ್ಟರ್ 23 ವರ್ಸ್ 1 ಇದನ್ನು ಓದಿಕೊಳ್ಳೋಣ ಪ್ರೇರೆ. ಆಮೇಲೆ 2ನೇ ವಚನ ಕೂಡ ನಾವು ಓದಿಕೊಳ್ಳೋಣ. ಆಮೇಲೆ ವಾಕ್ಯ ಹೇಳ್ತದೆ, ಯೆಹೋವನು ನನಗೆ ಕುರುಬನು, ಆತನು ಕೊರತೆ ಪಡೆನು. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರು ಹುಲ್ಲು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರ ಮಾಡುತ್ತಾನೆ. ಆಮೆನ್, ಹಾಲೆಲೂಯಾ. ಇವತ್ತು ನಾನು ನಿಮಗೆ ಹೇಳಿಕಿರುವಂತ ಶಬ್ದ ಏನಂದ್ರೆ, ದೇವರು ನಮ್ಮೆಲ್ಲರಿಗೂ ಒಳ್ಳೆಯ ಕುರುಬನಾಗಿದ್ದಾನೆ. ಆತನು ಒಳ್ಳೆಯ ಕುರುಬನು. ಒಬ್ಬ ಕುರುಬನ ಸ್ವಭಾವ, ಒಬ್ಬ ಕುರುಬನ ಒಂದು ಗುಣ, ತನ್ನ ಎಲ್ಲ ಕುರಿಗಳನ್ನ ಆತನು ಯಾವಾಗಲೂ
ಹಸುರು ಹುಲ್ಲುಗಾವಲುಗಳಲ್ಲಿ ತಂಗಿಸುವ ಆತನ ಒಂದು ಸ್ವಭಾವವಾಗಿರ್ತದೆ. ಆಮೇಲೆ ಕುರುಬನು ಬೇರೆ, ಆದ್ರೆ ಕುರಿಗಳನ್ನ ಮೇಯಿಸುವಂತ ಕೆಲಸಗಾರನು ಬೇರೆ. ಅಂದ್ರೆ ತಂದೆಯ ಹೃದಯ ಬೇರೆ, ಆಳುಗಳ ಹೃದಯ ಬೇರೆ. ಇಲ್ಲಿ ಭಕ್ತನಾಗಿರುವಂತ ಕೀರ್ತನೆಗಾರನು ದೇವರಿಗೆ ಆತನು ಹೀಗೆ ಕರೀತಾ ಇದ್ದಾನೆ, ಯೆಹೋವನು ನನಗೆ ಕುರುಬನು. ಆತನು ನನ್ನ ಕುರುಬನಾಗಿರುವುದರಿಂದ ನನಗೆ ಯಾವ ಕೊರತೆಗಳು ಇರುವುದಿಲ್ಲ. ದೇವರು ನನ್ನ ಕುರುಬನಾಗಿರುವುದರಿಂದ ನಾನು ನನ್ನ ಕುರುಬನ ಕೈಯಲ್ಲಿ ಸುರಕ್ಷಿತನಾಗಿರ್ತೇನೆ. ದೇವರು ನನ್ನ ಕುರುಬನಾಗಿರುವುದರಿಂದ ನನಗೆ ಊಟದ ಚಿಂತೆ ಇರೋದಿಲ್ಲ. ಯೆಹೋವನು ನನಗೆ ಕುರುಬನಾಗಿರುವುದರಿಂದ ನನಗೆ ಯಾವುದೇ ವಿಷಯದ ಚಿಂತೆಯಾಗಲಿ ಕೊರತೆಯಾಗಲಿ ಇರುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರಿಯರೇ, ಇದು ದಾವೀದನ ಜೀವನದಲ್ಲಿ ಶಬ್ದವಾಗಿ ನೆರವೇರುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಆಮೆನ್. ಸೊ ಈ ವಾಕ್ಯವನ್ನು ನಾವು ಇವತ್ತು ನಮ್ಮ ಜೀವನಕ್ಕೆ ನಾವು ಕೂಡ ಹೇಳಬೇಕಾಗಿದೆ. ದೇವರೇ, ನೀನು ನನ್ನ ಕುರುಬನಾಗಿರು, ನೀನು ನನ್ನ ಕುರುಬನಾಗಿರು. ಆಮೇಲೆ ಸೊ ದಾವೀದನ ಆತನ ಜೀವಮಾನದಲ್ಲಿ ನಾವು ನೋಡುವಾಗ ಆತನ ಆರಂಭದ ದಿನಗಳಲ್ಲಿ ಆತನ ಜೀವನವನ್ನ ಎರಡು ಭಾಗವಾಗಿ ನೋಡ್ತೇವೆ. ಒಂದು, ಕುರಿಗಳನ್ನ ಕಾಯುವಂತ ಕುರುಬನಾಗಿ, ಮತ್ತೊಂದು ಇಸ್ರಾಯೇಲರನ್ನ ನಡೆಸುವಂತ ಅರಸನಾಗಿ. ಆಮೇಲೆ ಸೊ ಯಾಕೆ ದೇವರು ದಾವೀದನನ್ನ ಅರಸನಾಗಿ ಮಾಡುವುದಕ್ಕಾಗಿ ಆತನು ನಿರ್ಧರಿಸಿದ. ಒಬ್ಬ ಕುರುಬನನ್ನ ಏನು ಅವನಿಗೆ ಕ್ವಾಲಿಫಿಕೇಶನ್ ಇಲ್ಲ, ಯಾವುದೇ ಅವನ ಒಂದು ವಿದ್ಯಾಭ್ಯಾಸ ಇಲ್ಲ ಅಲ್ವಾ. ಸೊ ಆದ್ರೆ ಅವನ ಮನೆಯಲ್ಲಿ 8 ಜನ ಅಣ್ಣ ತಮ್ಮಂದಿರುವಾಗ ಉಳಿದಿರುವಂತ 7 ಜನರ ಜೀವನ ನೋಡುವಾಗ ಒಳ್ಳೆ ಸ್ಕಾಲರ್ಸ್ ಆಗಿದ್ದಾರೆ, ಅವ್ರಿಗೆ ವಿದ್ಯಾಭ್ಯಾಸ ಇದೆ, ಅವ್ರಿಗೆ ಒಳ್ಳೆ ಸ್ಟಡಿ ಇದೆ, ಎಜುಕೇಶನ್ ಇದೆ. ಆದ್ರೆ ದೇವರು ಅವರೆಲ್ಲರನ್ನ ಪಕ್ಕಕ್ಕಿಟ್ಟು ಒಬ್ಬ ಕುರಿ ಕಾಯುವಂತ ಕುರುಬನನ್ನ ಆರಿಸಿ ಅರಸನಾಗಿ ಮಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ ಪ್ರಿಯರೇ? ಯಾಕೆಂದ್ರೆ ದೇವರು ಹೊರಗಿನ ತೋರಿಕೆಯನ್ನ ನೋಡೋನಲ್ಲ, ನಮ್ಮ ದೇವರು ನಮ್ಮ ಒಳಗಿನ ಜೀವಿತವನ್ನ ನೋಡೋನಾಗಿದ್ದಾನೆ. ಆಮೇಲೆ ನಾವು ಹೊರಗಡೆ ಹೇಗಿರ್ತೇವೋ ಅನ್ನೋದಕ್ಕಿಂತಲೂ ದೇವರ ದೃಷ್ಟಿಯಲ್ಲಿ ಹೇಗೆ ಕಾಣಿಸಿಕೊಳ್ತೇವೆ ಅನ್ನೋದು ಅದು ದೇವರಿಗೆ ಬಹಳ 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 ಅದು ಬಹಳ ಒಂದು ಪ್ರಭಾವ ಬೀರುವಂತ ವಿಷಯ ಆಗಿರ್ತದೆ ಪ್ರಿಯರೇ. ಆಮೇಲೆ ಈ ದಿವಸಗಳಲ್ಲಿ ನಾವು ನೋಡುವಾಗ ಅನೇಕ ಜನರು ಅವರು ಹೊರಗಡೆ ಏನೋ ಒಳ್ಳೆದಾಗಿ ಕಾಣಿಸ್ಕೊಳ್ತಾರೆ, ಹೊರಗಡೆ ಇರುವಾಗ ಅವರು ಒಳ್ಳೆ ಭಕ್ತರಾಗಿ ಕಾಣಿಸ್ಕೊಳ್ತಾರೆ, ಜನರ ಮಧ್ಯದಲ್ಲಿರುವಾಗ, ಸಭೆಯದಲ್ಲಿರುವಾಗ, ಆ ದೇವರ ಮಕ್ಕಳೊಂದಿಗಿರುವಾಗ ಅವರು ತಮ್ಮನ್ನು ತಾವು ನಾನು ಒಳ್ಳೆ ಭಕ್ತನು, ಒಳ್ಳೆ ಆರಾಧಕನು, ಒಳ್ಳೆ ಸೇವಕನು ಅಂತ ಕಾಣಿಸಿಕೊಳ್ತಾರೆ. ಆದ್ರೆ ವೈಯಕ್ತಿಕವಾದ ಜೀವನವನ್ನ ನಾವು ನೋಡುವಾಗ ಅವರ ಒಂದು ಸಂಬಂಧ ದೇವರ ಜೊತೆಗೆ ಇರುವುದೇ ಇಲ್ಲ. ಆಮೇಲೆ ಸೊ ಆದ್ರೆ ಇಲ್ಲಿ ದಾವೀದನ ದೇವರು ಎಲ್ಲಿ ನೋಡ್ತಾ ಇದ್ದಾನಂದ್ರೆ, ದೇವರು ದಾವೀದ ನೋಡಿದ್ ಎಲ್ಲಪ್ಪ ಅಂದ್ರೆ ಅರಣ್ಯದಲ್ಲಿ ತನ್ನ ಕುರಿಗಳನ್ನ ಬಹಳ ಪ್ರಾಮಾಣಿಕವಾಗಿ ಹೃದಯ ಪೂರ್ವಕವಾಗಿ ತನ್ನ ಕುರಿಗಳನ್ನ ಅವನು ಪ್ರೀತಿಸುವನಾಗಿದ್ದ. ಅವನು ಹೃದಯದಿಂದ ತನ್ನ ಕುರಿಗಳನ್ನ ಕಾಳಜಿ ವಹಿಸುವನಾಗಿದ್ದ. ದಾವೀದನು ತನ್ನ ಕುರಿಗಳಿಗೆ ಹಸಿರಾದ ಹುಲ್ಲನ್ನ ಮೇಯಿಸೋನಾಗಿದ್ದ. ಅಂದ್ರೆ ಒಳ್ಳೆ ನೀರಿನ ಬುಗ್ಗೆ ಬಳಿಗೆ ಹೋಗಿ ನೀರನ್ನು ಉಳಿಸುವನಾಗಿದ್ದ.
ದೇವರು ಒಂದು ದಿನ ಬಹುಶಃ ಹೀಗೆ ನೋಡಿರ್ಬೋದು, ತೀರ್ಮಾನ ಮಾಡಿರ್ಬೋದು, ಅಯ್ಯೋ ಇವನು ಈ ಕುರಿಗಳನ್ನು ಇಷ್ಟು ಚೆನ್ನಾಗಿ ಅವನು ಕಾಪಾಡ್ತಾ ಇದ್ದಾನೆ, ಕಾಳಜಿ ವಹಿಸ್ತಾ ಇದ್ದಾನೆ, ಒಂದ್ ವೇಳೆ ನಾನು ನನ್ನ ಪ್ರಜೆಗಳನ್ನ ಇವನ ಕೈಲಿ ಕೊಡುವುದಾಗಿದ್ರೆ, ನನ್ನ ಜನರನ್ನ ಇವನ ಕೈಲಿ ಕೊಡುವುದಾಗಿದ್ರೆ, ಆ ಕುರಿಗಳಂತೆ ಇವನು ನನ್ನ ಜನರನ್ನ ಕಾಯ್ತಾನೆ, ದೇವರ ಮಾರ್ಗದಲ್ಲಿ ನಡೆಸುತ್ತಾನೆ ಎಂಬುದಾಗಿ ದೇವರು ಅಲ್ಲಿಯೇ ನಿರ್ಧರಿಸಿದ. ಆಮೇಲೆ ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ದೇವರು ದಾವೀದನ ಜೀವಿತ ನೋಡಿ ಈ ರೀತಿಯ ಬಹುಶಃ ಅಂದುಕೊಂಡ. ಯಾಕಂದ್ರೆ ನಮಗೆ ಆ ವಾಕ್ಯದಲ್ಲಿ ನಾವು ನೋಡುವಾಗ ಯೋಹಾನ ಸುವಾರ್ತೆಯಲ್ಲಿ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಾನೇ ಒಳ್ಳೆ ಕುರುಬನು ಅಂತ ದೇವರು ಹೇಳ್ತಾ ಇದ್ದಾನೆ. ನಾನು ಒಳ್ಳೆ ಕುರುಬನು, ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡ್ತೇನೆ ಅಂತ. ಆಮೇಲೆ ಹಲ್ಲೆಲೂಯ. ಈ ದಿವಸ ನಾನು ಮುಗಿಸ್ತಾ ಇರುವಾಗ ನೋಡ್ರಿ, ಒಂದ್ ಕಡೆ ಹಳೆ ಒಡಂಬಡಿಕೆಯಲ್ಲಿ ದಾವೀದನದು ಕುರುಬನಾಗಿ ಜೀವಿಸ್ತಾ ಇದ್ದಾನೆ, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾನೆ, ನಾನು ಒಳ್ಳೆಯ ಕುರುಬನಾಗಿರ್ತೇನೆ, ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನ ಕೊಡ್ತೇನೆ. ಆಮೇಲೆ ಪ್ರಿಯರೇ, ದೇವರು ನಮಗೆ ಕುರುಬನಾಗಿರುವಾಗ ನಮಗೆ ಕೊರತೆ ಇರುವುದಿಲ್ಲ. ಆಮೇಲೆ ದೇವರು ನಮ್ಮ ಪ್ರತಿಯೊಂದು ಕೊರತೆಗಳನ್ನ ಒಳ್ಳೆ ಕುರುಬನಾಗಿ ಅವನು ಪೂರೈಸ್ತಾನೆ. ಯಾಕೆ ದೇವರು ತಾನು ಕುರುಬನ ಅಂತ ಆತನ ಪರಿಚಯ ಮಾಡಿಕೊಳ್ತಾರೆ ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ ದಾವೀದನು ಹೇಳಿದ್ದ, ಯೆಹೋವನು ನನಗೆ ಕುರುಬನು ಅಂತ. ಆ ಒಂದು ಹೆಸರು ದೇವರಿಗೂ ಸಹ ಇಷ್ಟ ಆಗಿದೆ. ಅದಕ್ಕೋಸ್ಕರ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾ ಇದ್ದಾನೆ, ನಾನೇ ಒಳ್ಳೆ ಕುರುಬನು, ನನ್ನ ಕುರಿಗಳಿಗೋಸ್ಕರ ನಾನು ಪ್ರಾಣವನ್ನ ಕೊಡ್ತೇನೆ. ಆಮೇಲೆ ದಾವೀದನ ಜೀವನ ನೋಡುವಾಗ ಆತನ ಜೀವನ ಕಾಲದಲ್ಲೆಲ್ಲ ಅವನು ಒಬ್ಬರ ಮುಂದೆ ಕೈ ಚಾಚಲಿಲ್ಲ ಪ್ರಿಯರೇ. ಯಾಕಂದ್ರೆ ವಾಕ್ಯದಲ್ಲಿ ಹೇಳಿದ ಹಾಗೆ ದೇವರು ಅವನನ್ನ ಹಸಿರು ಹುಲ್ಲುಗಾವಲು ಅನ್ನುವಂತ ಅರಮನೆಯಲ್ಲಿ ಇಟ್ಟಿದ್ದ. ವಿಶ್ರಾಂತಿಕರವಾದ ನೀರುಗಳ ಬಳಿ ಅನ್ನುವಾಗ ಒಂದು ತೃಪ್ತಿಕರವಾದ ಜೀವನ. ಊಟಕ್ಕೆ ಅವನಿಗೆ ಕೊರತೆ ಇಲ್ಲ, ಹಣಕ್ಕೆ ಅವನಿಗೆ ಕೊರತೆ ಇಲ್ಲ, ಅಧಿಕಾರಕ್ಕೆ ಅವನಿಗೆ ಕೊರತೆ ಇಲ್ಲ, ಯಾವುದೇ ಬಟ್ಟೆಗೆ ಅವನಿಗೆ ಕೊರತೆ ಇಲ್ಲ. ಅದಕ್ಕೋಸ್ಕರ ಹೇಳ್ತದಾನೆ, ನನಗೆ ಕೊರತೆ ಇರೋದಿಲ್ಲ. ಇವತ್ತು ನೀವು ಸಹ ಹೇಳ್ರಿ, ಬಹುಶಃ ನಾವು ಕೊರತೆಯಲ್ಲಿ ಜೀವಿಸ್ತಾ ಇದ್ದೀವಿ, ಅದು ನೀವು ಹೇಳ್ರಿ, ಯೆಹೋವನೇ ಇವತ್ತಿನಿಂದ ನೀ ನನ್ನ ಕುರುಬನು, ನನ್ನ ಮಕ್ಕಳ ಕುರುಬನು, ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವ ಕೊರತೆ ಇರೋದಿಲ್ಲ, ನನ್ನ ಕುಟುಂಬಕ್ಕೆ ಯಾವುದೇ ಕೊರತೆ ಇರೋದಿಲ್ಲ, ತಿಂಗಳಿನ ಬಾಡಿಗೆ ಕೊರತೆ ಇರುವುದಿಲ್ಲ, ನನ್ನ ಕುಟುಂಬಕ್ಕೆ ಬೇಕಾದಂತ ಪ್ರತಿಯೊಂದು ಅವಶ್ಯಕತೆಗಳ ಕೊರತೆ ಇರುವುದಿಲ್ಲ. ಯಾಕಂದ್ರೆ ನನ್ನ ದೇವರು ನನ್ನ ಕೊರತೆ ನೀಗಿಸ್ತಾನೆ. ನನಗೆ ಆರೋಗ್ಯದ ಕೊರತೆ ಇರುವುದಿಲ್ಲ, ನನಗೆ ಸಂತೋಷದ ಕೊರತೆ ಇರುವುದಿಲ್ಲ, ನನಗೆ ಸಮಾಧಾನದ ಕೊರತೆ ಇರುವುದಿಲ್ಲ, ನನಗೆ ದೇವರ ಕೃಪೆಯ ಕೊರತೆ ಇರುವುದಿಲ್ಲ, ನನಗೆ ದೇವರ ದಯೆ ಕೊರತೆ ಇರುವುದಿಲ್ಲ, ನನಗೆ ಆಶೀರ್ವಾದದ ಕೊರತೆ ಇರುವುದಿಲ್ಲ ಅಂತ ನೀವು ಸಹ ಪ್ರಿಯರೇ ಈ ವಾಕ್ಯವನ್ನು ಇವತ್ತು ಹಿಡಿದುಕೊಂಡು ಪ್ರಾರ್ಥನೆ ಮಾಡ್ರಿ. ಆಮೇಲೆ ದೇವರ ವಾಕ್ಯಗಳಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬನ್ನಿ, ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದಪ್ಪ ಸ್ವಾಮಿ, ಇವತ್ತು ನಿಮ್ಮನ್ನು ನಾವು ಎಲ್ಲರೂ ಸೇರಿ ನಮ್ಮ ಒಳ್ಳೆ ಕುರುಬನಾಗಿ ನಾವು ಡಿಕ್ಲೇರ್ ಮಾಡ್ತೇವೆ, ಘೋಷಿಸ್ತೇವೆ. ನಮ್ಮ ಕುಟುಂಬದ ಮೇಲೆ ದೇವರೇ ನೀವೇ ಒಳ್ಳೆ ಕುರುಬರು ಸ್ವಾಮಿ. ನಮ್ಮ ಮಕ್ಕಳ ಜೀವನಕ್ಕೆ ಬೇಕಾಗಿರುವಂತ ಎಲ್ಲ ಅವಶ್ಯಕತೆಗಳನ್ನ ಒದಗಿಸುವ ಒಳ್ಳೆ ಕುರುಬರು ನೀವಾಗಿದ್ದೀರ ಸ್ವಾಮಿ. ನಾನು ನೋಡ್ತಾ ಇರೋ ಕಾಣ್ತಾ ಇರೋ ಅವ್ರ ಜೀವಿತಕ್ಕೋಸ್ಕರ ಪ್ರಾರ್ಥಿಸ್ತೇನಪ್ಪ. ಅವ್ರ ಕುಟುಂಬದಲ್ಲಿ ಅನೇಕ ವಿಷಯದಲ್ಲಿ ಅವರು ಕೊರತೆ ಪಡ್ತಾ ಇದ್ದಾರೆಪ್ಪ, ಅನೇಕ ಕೊರತೆಗಳಲ್ಲಿ ಇದ್ದಾರಪ್ಪ ಸ್ವಾಮಿ. ಅನೇಕರು ಬಿಸ್ನೆಸ್ ನಲ್ಲಿ ಕಣ್ಣೀರಿನಲ್ಲಿದ್ದಾರಪ್ಪ ಸ್ವಾಮಿ. ಅನೇಕರು ಹಣಕಾಸಿನ ವಿಷಯದಲ್ಲಿ ಕೊರತೆ ಪಡುವವರಾಗಿದ್ದಾರೆ, ಅನೇಕರು ಆರೋಗ್ಯದ ವಿಷಯದಲ್ಲಿ ತೊಂದರೆ ಪಡುವವರಾಗಿದ್ದಾರೆ, ಅನೇಕರಿಗೆ ರಾತ್ರಿ ನಿದ್ರೆಯ ಕೊರತೆ ಸ್ವಾಮಿ. ಆದ್ರೆ ಇವತ್ತು ನಿಮ್ಮ ವಾಕ್ಯದಲ್ಲಿ ಓದಿಕೊಳ್ಳುವ ಹಾಗೆ, ಯೆಹೋವನೇ ನನಗೆ ಕುರುಬನು, ನಾನು ಕೊರತೆ ಪಡೆನು. ನಿನ್ನ ಜನರಿಗೆ ಯಾವ ಕೊರತೆ ಇಲ್ಲದ ರೀತಿಯಲ್ಲಿ ದೇವರೇ ಇದೇ ದಿವಸ ಪರಲೋಕದ ಬಾಗಿಲವನ್ನ ಅಗಲವಾಗಿ ತೆರೆದು ಒಂದೊಂದು ಕುಟುಂಬಗಳನ್ನ ಹೇರಳವಾಗಿ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ರಿ. ನಿನ್ನ ಜನರು ಕೆಲಸಕ್ಕೆ ಹೋಗುವಾಗವರಿಗೆ ಆಶೀರ್ವಾದವಾಗಲಿ, ಕೆಲಸ ಬರುವಾಗವರಿಗೆ ಆಶೀರ್ವಾದವಾಗಲಿ. ಅವ್ರ ಕೈ ಹಾಕುವಂತ ಕೆಲಸಗಳಲ್ಲಿ 30ರಷ್ಟಲ್ಲ, 60ರಷ್ಟಲ್ಲ, 100ರಷ್ಟು ಅವರು ಸಫಲತೆ ಕಾಣಲಿ. ಉದ್ಧಾರ, ಸಮೃದ್ಧಿ, ಏಳಿಗೆ, ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ ಮಾಡ್ತಾ, ಈ ಒಂದು ಪ್ರಾರ್ಥನೆ ನಮ್ಮ ಮುದ್ದು ರಕ್ಷಕನು, ನಮ್ಮ ಒಳ್ಳೆ ಕುರುಬನು ಆಗಿರುವಂತ ಯೇಸು ಸ್ವಾಮಿಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇನ್ ಆಮೇನ್. ದೇವರು ನಿಮ್ಮನ್ನು ಹೇರಳವಾಗಿ ಬಹಳವಾಗಿ ಆಶೀರ್ವಾದ ಮಾಡಲಿ.